ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಸಭೆಯಲ್ಲಿ ತಮೀಜು ತೆಹಜೀಬು ಅಂತೆಲ್ಲ ಹೇಳಿದ ಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ಡೈರೆಕ್ಷನ್ನೇ ಈಗ ನಮ್ಮ ಗೋವಿಂದಣ್ಣನ ಬೇಸರಕ್ಕೆ ಕಾರಣ ಆಗಿದೆ. ಇಷ್ಟಕ್ಕೂ ಈ ತಮೀಜ್ ಅಂದ್ರೆ ಏನು, ಅದನ್ನ ಹೇಳಿದ ಮೇಲೆ ಕೊಟ್ಟಂತ ಡೈರೆಕ್ಷನ್ ಏನು, ಬಿಜೆಪಿ ನಾಯಕರಿಗೆ ಡೈರೆಕ್ಷನ್ ಕೊಟ್ರೆ ನಮ್ಮ ಗೋವಿಂದಣ್ಣಂಗೆ ಯಾಕೆ ಬೇಜಾರಾಯಿತು ಅನ್ನೋದೆಲ್ಲ ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡ್ಕೊಂಬ. ಇವ್ರ ಕತೆ ಬರೀ ಸಭೆ ಮಾಡೋದೇ ಆಯ್ತು, ಸಂಧಾನ ಸಭೆ ಆಯ್ತು, ಈಗ ಸಮನ್ವಯ ಸಭೆ. ಅದರಲ್ಲೂ ಸಂಧಾನ ಸಭೆಯಲ್ಲಿ ಅಗರ್ವಾಲ್ ಸಾಹೇಬರು ಹೇಳಿದ ಒಂದು ಮಾತು ನಂಗೆ ಬಹಳ ಬೇಜಾರಾಯ್ತು ಅಂತ ಬೇಸರದಲ್ಲೇ ಬಂದ್ರು ನಮ್ಮ ಗೋವಿಂದಣ್ಣ. ಅಯ್ಯೋ ಗೋವಿಂದಣ್ಣ, ಇಷ್ಟೊಂದು ಯಾಕೆ ಬೇಜಾರಾಗಿದ್ದೀರಾ, ಅಂಥದ್ದೇನಾಯ್ತು ಸಂಧಾನ ಸಭೆಯಲ್ಲಿ ಅಂದಾಗ ತಮ್ಮ ನೋವನ್ನ ತೋಡ್ಕೊಂಡ್ರು ಗೋವಿಂದಣ್ಣ. ಅಯ್ಯೋ ಮತ್ತಿನ್ನೇನು, ಹಂಗು ಹಿಂಗು ಮಲ್ಲೇಶ್ವರಂ ಕಡೆ ಹೋದಾಗ್ಲೆಲ್ಲ ಒಂದಲ್ಲ ಒಂದು ಗುಸುಗುಸು ಸುದ್ದಿ ಸಿಗ್ತಾ ಇತ್ತು. ಒಬ್ರಲ್ಲ ಒಬ್ರು ಬಾಯಿ ಬಿಡ್ತಾ ಇದ್ರು. ಆದ್ರೆ ನಿನ್ನೆ ಈ ಅಗರ್ವಾಲ್ ಸಾಹೇಬರು ಸರಿಯಾಗಿ ಕಲ್ಲು ಹಾಕೋದ್ರು ಅಂತ ಮತ್ತೆ ಬೇಸರದಿಂದ ಮುಖ ಕಿವಿಚಿದ್ರು ಗೋವಿಂದಣ್ಣ. ಅರೆ ಗೋವಿಂದಣ್ಣ, ನೀವು ಹಿಂಗ್ ಬೇಜಾರು ಮಾಡ್ಕೊಳ್ಳೋದ್ ಬಿಟ್ಟು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಏನ್ ಹೇಳಿದ್ರು ಅಂತ ಹೇಳಿ. ಅದಷ್ಟೇ ಅಲ್ಲ, ಅದರ ಹಿಂದಿನ ಗುಸುಗುಸು ಕೂಡ ಹೇಳಿದ ಅಂದಾಗ ತಮ್ಮ ಬೇಸರ ಆಗುವಂತದ್ದು ಅಗರ್ವಾಲ್ ಸಭೆಯಲ್ಲಿ ಏನಾಯ್ತು ಅಂತ ಬಾಯಿ ಬಿಟ್ರು ನೋಡಿ ನಮ್ಮ ಗೋವಿಂದಣ್ಣ. ಮಲ್ಲೇಶ್ವರಂನ ಜಗನ್ನಾಥ ಭವನದ ಮೂಲಗಳ ಪ್ರಕಾರ ನಿನ್ನೆ ಇತ್ತ ರೇಣುಕಾಚಾರ್ಯ ಹಾಗೆ ಸದಾನಂದ ಗೌಡ್ರನ್ನ ಹಾಗೆ ಅತ್ತ SR ವಿಶ್ವನಾಥ್ ಹಾಗೆ ಸುಧಾಕರ್ ಅವರನ್ನ ಕರೆಸಿಕೊಂಡ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕ್ಲಾಸ್ ತೆಗೆದುಕೊಂಡಿದ್ದರಂತೆ. ಈ ವೇಳೆ ಹೊನ್ನಾಳಿಯ ನಾಯಕರು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಲು ಮುಂದಾಗಿದ್ದಾರೆ. ಸದಾನಂದ ಗೌಡ್ರದ್ದೇ ತಪ್ಪು ಅನ್ನೋ ಹಾಗೆ ಹೇಳಲು ಹೊರಟಿದ್ದಾರೆ. ತಮಗಿಂತಲೂ ಹೆಚ್ಚಾಗಿ ತಮ್ಮ ರಾಜ್ಯಾಧ್ಯಕ್ಷರನ್ನ ಸಮರ್ಥಿಸಿಕೊಳ್ಳಲು ಮುಂದಾಗಿದ್ದಾರೆ. ಆದ್ರೆ ಈ ಭರದಲ್ಲಿ ಅದ್ ಯಾವಾಗ ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಸಚಿವ ಅನ್ನೋದನ್ನು ಮರೆತವರಂತೆ ಉಸ್ತುವಾರಿ ಮುಂದೆ ದೊಡ್ಡ ದನಿಯಲ್ಲಿ ಮಾತನಾಡಿದಾಗ ತಮೀಜ್ ಬಿ ಏಕ್ ಚೀಜ್ ಹೋತಿ ಹೈ ಅಂದಿದಾರಂತೆ ಕರ್ನಾಟಕ ರಾಜ್ಯ ಉಸ್ತುವಾರಿಗಳು. ಆದ್ರೆ ಈ ತಮೀಜ್ ಅಂದ್ರೆ ಅದರ ಅರ್ಥ ಏನು ಅಂತ ಹೊನ್ನಾಳಿ ನಾಯಕರಿಗೆ ಅರ್ಥವಾಯಿತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಕೊನೆಯಲ್ಲಿ ಸಿರ್ಫ್ ಕ್ಯಾಮ್ರಾಗೆ ಸಾಮ್ನೆ ನೈ ಆಫ್ ದಿ ರೆಕಾರ್ಡ್ ಬಿ ಕುಚ್ ಬಾತ್ ನಹಿ ಕರ್ನಾ ಅಂದಿದ್ದು ಅರ್ಥವಾಗ್ಬಿಟ್ಟಿದೆ. ಅದಕ್ಕೆ ಹೊನ್ನಾಳಿ ನಾಯಕರು ಸಭೆ ಮುಗಿದ ನಂತರ ಏನೂ ಮಾತಾಡದೆ ಹಾಗೆ ಹೋಗ್ಬಿಟ್ಟಿದ್ದಾರೆ. ಜಗನ್ನಾಥ್ ಭವನದ ಮೂಲಗಳ ಪ್ರಕಾರ ಆಫ್ ದಿ ರೆಕಾರ್ಡ್ ಹೆಸರಿನಲ್ಲಿ ಪಕ್ಷದ ಆಂತರಿಕ ಕಚ್ಚಾಟದ ಬಗ್ಗೆ ಏನೂ ಮಾತನಾಡಬೇಡಿ ಅಂತ ನಿನ್ನೆ ನಾಯಕರಿಗೆಲ್ಲ ಜನರಲ್ ಡೈರೆಕ್ಷನ್ ಅನ್ನೋ ಹಾಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ಹೊನ್ನಾಳಿ ನಾಯಕರು ಎಷ್ಟು ಬೇಸರ ಮಾಡಿಕೊಂಡ್ರೋ ಏನೋ ಗೊತ್ತಿಲ್ಲ. ಆದ್ರೆ ನಮ್ ಗೋವಿಂದಣ್ಣ ಮಾತ್ರ ಅಗರ್ವಾಲ್ ಸಾಹೇಬ್ರು ಆಫ್ ದಿ ರೆಕಾರ್ಡ್ ಮಾತಾಡಬೇಡಿ ಅಂತ ಬಿಜೆಪಿ ನಾಯಕರಿಗೆ ಹೇಳಿದಕ್ಕೆ ಬಹಳ ಬೇಸರ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ರಾಜಕಾರಣಿಗಳು ಆಫ್ ದಿ ರೆಕಾರ್ಡ್ ಮಾತಾಡೋದೇ ಗುಸುಗುಸು ಸುದ್ದಿ ಆಗ್ಲಿ ಅಂತ. ಆದ್ರೆ ಈಗ ಅಗರ್ವಾಲ್ ಸಾಹೇಬ್ರು ಆಫ್ ದಿ ರೆಕಾರ್ಡ್ ಮಾತಾಡಬೇಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಅನ್ನೋ ಸಬೂಬು ಹೇಳಿ ಬಿಜೆಪಿ ನಾಯಕರು ಏನೂ ಮಾತನಾಡದೆ ಹೋದ್ರೆ ನಾನೇನ್ ಮಾಡ್ಲಿ ಅನ್ನೋದೇ ಗೋವಿಂದಣ್ಣನ ನೋವಿಗೆ ಕಾರಣ. ಅದೇ ನೋವಿನಲ್ಲಿ ನಮ್ಮ ಗೋವಿಂದಣ್ಣ ಹೊನ್ನಾಳಿ ನಾಯಕರಿಗೆ ಫೋನ್ ಮಾಡಿ ಅಗರ್ವಾಲ್ ಸಾಹೇಬ್ರು ಏನ್ ಹೇಳಿದ್ರು ಕೇಳಿದ್ರೆ, ಅಯ್ಯೋ ಅದೇನೋ ತಮೀಜು ತಹಜೀಬು ಅಂತೆಲ್ಲ ಹೇಳ್ತಿದ್ರು, ಯಾಕೋ ನಮ್ಮ ನಸೀಬೆ ಸರಿಯಿಲ್ಲ ಅಂತ 7 ನಿಮಿಷ ಆಫ್ ದಿ ರೆಕಾರ್ಡ್ ಮಾಡಿ ಫೋನ್ ಇಟ್ಟ ಮೇಲೆ ಗೋವಿಂದಣ್ಣ ಖುಷಿಯಾಗಿ ನಲಿದಾಡಿದ್ದು ನಮ್ಮ ಒಳನೋಟಕ್ಕೆ ಕಂಡಿದೆ.